ನಿನ್ನೆ ತಾನೇ ಒಕ್ಕಲಿಗ ಸ್ವಾಮೀಜಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗನ್ನು ಎಬ್ಬಿಸಿದ್ರು. ಈಗ ಲಿಂಗಾಯತ ಸ್ವಾಮೀಜಿಯ ಸರದಿ. ಲಿಂಗಾಯತ ಸ್ವಾಮೀಜಿಗಳು ಕೂಡ ಒಂದು ವೇಳೆ ಬದಲಾವಣೆ ಆದರೆ ಲಿಂಗಾಯತರಿಗೆ ಆದ್ಯತೆ ಕೊಡಿ, ಪ್ರಮುಖವಾಗಿ ಕಾಂಗ್ರೆಸ್ಗೆ ಲಿಂಗಾಯತ ಮತಗಳು ಕೂಡ ನಿರ್ಣಾಯಕ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಮುನ್ನೆಲೆಗೆ ತಂದರು. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ, ವೀರಶೈವ ಲಿಂಗಾಯತ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡ್ಬೇಕು. ಸ್ವಾಮೀಜಿಯವರಿಗೂ ರಾಜಕೀಯ ಪಕ್ಷಕ್ಕೂ ಏನಾದ ಸಂಬಂಧ ಇದೆ? ಸಿಎಂ ಡಿಸಿಎಂ ಪಟ್ಟ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರ್ತಿರೋ ಪ್ರಮುಖ ಹುದ್ದೆಗಳಾಗಿವೆ. ಇಷ್ಟು ದಿನ ಡಿಸಿಎಂ ಹುದ್ದೆಯ ಬಗ್ಗೆ ಜೋರಾಗಿಯೇ ಚರ್ಚೆ ನಡೆಯುತ್ತಿತ್ತು. ಅದರಲ್ಲೂ ಡಿಸಿಎಂ ಡಿ.ಕೆ. ಶಿವಕುಮಾರನ್ನ ಟಾರ್ಗೆಟ್ ಮಾಡಿ ಕೆಲ ಕಾಂಗ್ರೆಸ್ ಸಚಿವರು ಹೆಚ್ಚುವರಿ ಡಿಸಿಎಂಗೆ ಪಟ್ಟು ಹಿಡಿದಿದ್ರು. ಆದ್ರೆ ಇದೀಗ ಕಾಂಗ್ರೆಸ್ನಲ್ಲಿನ ಒಳ ರಾಜಕೀಯ ಬೇರೆ ಹಾದಿಯಲ್ಲೇ ಸಾಗ್ತಿದೆ. ಸಿಎಂ ಬದಲಾವಣೆಯ ಕೂಗು ಸಿದ್ದರಾಮಯ್ಯ ಕುತ್ತಿಗೆಗೆ ತಂದಿಟ್ಟಿದ್ದಾರೆ. 5 ವರ್ಷಗಳ ಕಾಲ ಸಿಎಂ ಆಗ್ತೀನಿ ಅನ್ನೋ ಭರವಸೆಯಲ್ಲೇ ಮುಂದೆ ಹೋಗ್ತಾ ಇದ್ರು. ಯಾರೇನ್ ಬೇಕಾದ್ರೂ ಮಾಡಿಕೊಳ್ಳಲಿ, ನನ್ನ ಕುರ್ಚಿ ಗಟ್ಟಿಯಾಗಿದೆ ಎಂತಲೇ ತಿರುಗಾಡ್ತಿದ್ರು. ಆದ್ರೆ ಈಗ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಎಲ್ಲೋ ಒಂದ್ ಕಡೆ ಹೆಚ್ಚುವರಿ ಡಿಸಿಎಂಗೆ ಪಟ್ಟು ಹಿಡಿದಿದ್ದರಿಂದಲೇ ಸಿಎಂ ಬದಲಾವಣೆಯ ಕೂಗು ಕೇಳಿ ಬಂದಿದೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿದೆ. ಇನ್ನು ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಡಿಕೆರನ್ನ ಬಲಿ ಕೊಡಲು ಸಚಿವರ ಮೂಲಕ ಡಿಸಿಎಂ ವಿಚಾರ ಎತ್ತಿಸಿ ಇದೀಗ ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬರುವಂತೆ ಆಯ್ತಾ ಅಂತ ಕೇಸರಿ ಪಡೆ ಬಾಂಬ್ ಹಾಕಿದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಲಿ ಹಾಕಬೇಕು ಅಂತೇಳಿ ಪಿತೂರಿ ನಡೀತಾ ಇತ್ತು. ಈಗ ಮುಖ್ಯಮಂತ್ರಿಗಳ ಬುಡಕ್ಕೆ ಬಂತಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕೇಳಿ ಬರ್ತಿದೆ. ಒಂದೊಂದೇ ಸಮುದಾಯಗಳು ತಮ್ಮ ದಾಳವನ್ನ ಉರುಳಿಸುತ್ತಿವೆ. ನಮ್ಮ ಸಮುದಾಯಕ್ಕೂ ಸಿಎಂ ಮಾಡಿ ಅಂತ ಹೋಗಿಬಿದ್ದಿದ್ದಾರೆ. ನಿನ್ನೆಯಷ್ಟೇ ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರ ಶ್ರೀ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲೇ ಡಿಸಿಎಂ ಡಿಕೆಗೆ ಸಿಎಂ ಆಗೋಕೆ ಒಂದು ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಇದಾದ ಬೆನ್ನಲ್ಲೇ ಇದೀಗ ಲಿಂಗಾಯತ ಸಮುದಾಯದ ಸ್ವಾಮೀಜಿಯು ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರೋದು ಎಲ್ಲೋ ಒಂದ್ ಕಡೆ ಸಿಎಂ ಕುರ್ಚಿ ಅಲುಗಾಡೋ ಸನ್ನಿವೇಶವು ಸೃಷ್ಟಿಯಾದ್ರೂ ಅಚ್ಚರಿಯಿಲ್ಲ. ಶ್ರೀ ಶೈಲ ಜಗದ್ಗುರು ಶಿವಾಚಾರ್ಯ ಸ್ವಾಮೀಜಿ ನಮ್ಮ ಸಮುದಾಯಕ್ಕೂ ಸಿಎಂ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಹೆಚ್ಚುವರಿ ಸ್ಥಾನಗಳನ್ನು ಕಲ್ಪಿಸುವ ಕುರಿತು ತೀವ್ರವಾಗಿ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡಬೇಕು. ಇನ್ನೊಂದು ಕಡೆ ಸಿಎಂ ಡಿಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಸಿಎಂ ಆಪ್ತರಾಗಿರೋ ಸಚಿವ ಭೈರತಿ ಸುರೇಶ್ ಹೇಳಿದ್ರು. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ಬರ ಮಧ್ಯದಲ್ಲಿ ತಂದಿಡುವಂಥ ಕೆಲಸ ನಮಗೆ ಹೈಕಮಾಂಡ್ ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ. ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ ಉಪಮುಖ್ಯಮಂತ್ರಿ ಯಾರು ಮಾಡಬೇಕು, ಮುಖ್ಯಮಂತ್ರಿ ಯಾರು ಮಾಡಬೇಕು ಅಂತೇಳಿ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇದರಿಂದ ನಾನೇನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ. ಇಷ್ಟೇ ಅಲ್ಲ, ಸಿಎಂ ಬದಲಾವಣೆ ಕೂಗಿನ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ರು. ಒಕ್ಕಲಿಗ ಸ್ವಾಮೀಜಿ ಆಯ್ತು, ಈಗ ಲಿಂಗಾಯತ ಸ್ವಾಮೀಜಿಗಳು ಹೇಳಿದ್ದಾರೆ. ಇದರ ಹಿಂದೆ ಬಿಜೆಪಿ ಕೈವಾಡ ಇರ್ಬೋದೇನೋ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಜಣ್ಣವ್ರು ಮಾತಾಡೋದು ಇವ್ರು ಮಾತಾಡೋದಲ್ಲ, ನೀವು ಸ್ವಾಮೀಜಿಯವರೆಲ್ಲ ಹೇಳ್ತಾರೆ ಅಂದ್ರಲ್ಲ, ಆ ಥರ ಚರ್ಚೆ. ನಮ್ಮ ಮಂತ್ರಿಗಳನ್ನ ಅವ್ರ ಹೆಂಗೆ ಮಾತಾಡ್ಸೋಕ್ಕಾಗುತ್ತೆ? ಬೇರೆ ಸೊ ಗೊತ್ತಿಲ್ಲ ನನಗೆ. ಇವರು ಈಗ ಒಕ್ಕಲಿಗ ಸ್ವಾಮೀಜಿ ಆಯಿತು, ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೀರಾ. ಇದರಲ್ಲಿ ಏನಾದ್ರು ಬಿಜೆಪಿ ಅವ್ರದ್ದು ಏನಾದ್ರು ಕೈವಾಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಸ್ವಾಮೀಜಿ. ಅನಿಲ್ ಕಲ್ಕರೆ, ಟಿವಿ 9 ಬೆಂಗಳೂರು.